ಶಾಂತಿಯನ್ನು ಪಡೀಲಿಕ್ಕೆ ಇದು ಸೂಕ್ತವಾದಂತಹ ಒಂದು ಪ್ರದೇಶ. ನಾನು ಕನಸು ಮನಸ್ಸಿನಲ್ಲಿಯೂ ಕೂಡ ಇಂತಹ ಒಂದು ಅವಕಾಶ ನನಗೆ ಆ ಶಿವ ಕಲಿಸ್ತಾನೆ ಅಂತೇಳಿ ನೆನೆಸಿಯೇ ಇರಲಿಲ್ಲ. ಶೋಭಾ ಸುಬ್ಬಯ್ಯನವರು ಬಾ ಹೋಗುವ ಅಂದರು, ನಾನು ಬಂದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯಿತು ಅಂತ ಕನ್ನಡದ ಗಾದೆ. ಇವತ್ತು ನಾನು ನಾರು ಇಲ್ಲಿ ಸ್ವರ್ಗದಲ್ಲಿ ಆನಂದ ಪಡ್ತಾ ಇದ್ದೇನೆ. ಏನು ಯೋಚನೆ ಬರಲಿಲ್ಲ ನನಗೆ. ಬರೀ ಎಲ್ಲಿ ನೋಡಿದರೂ ಶಿವಲಿಂಗ 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 ಶಿವಲಿಂಗ. ಜೊತೆಗೆ ಈ ಬ್ರಹ್ಮಕುಮಾರಿಯರ ಆ ಒಂದು ಸಹಚರ, ಅವರ ಮಾತಿನ ರೀತಿ, ಆ ಒಂದು ಸೌಜನ್ಯಕ್ಕೆ ನಮ್ಮಂತಹ ಪಾಮರರು ಅಂತೇಳಿ ಹೇಳ್ತೇನೆ, ನಿಜವಾಗಿಯೂ ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಭಾರತ ಮಾತೆಯ ಕೀರ್ತಿ ಇಡೀ ಪ್ರಪಂಚಕ್ಕೆ ಹರಡೋದು. ನಮ್ಮ ಮುಂದಿನ ಯುವ ಪೀಳಿಗೆಗೆ ಇಂತಹ ಅವಕಾಶಗಳು ಹೆಚ್ಚು ಹೆಚ್ಚು ಸಿಕ್ಕಬೇಕು. ಬರೀ ಟಿ ವಿ ಮೊಬೈಲಲ್ಲಿ ಮುಳುಗಿರುವ ನಮ್ಮ ಪೀಳಿಗೆಯು ಮುಂದಕ್ಕೆ ಬರಬೇಕಾದ್ರೆ ಅಲ್ಲಲ್ಲಿ ಇಂತಹ ಒಂದು ಅವಕಾಶವನ್ನು ಶಿವ ಕರುಣಿಸಿದರೆ ನಮ್ಮ ಭೂಮಿ ಭಾರತಾಂಬೆ ನಿಜವಾಗಿಯೂ ಪಾವನಳು. ಅಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಪುಣ್ಯವಂತರು ಹೇಳುವುದಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ.